ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯ 26ನೇ ಕಂತಿನ ಹಣ ನೋಡಿ ಈ 3 ಜಿಲ್ಲೆಗಳಿಗೆ ಬಿಡುಗಡೆ ಶುರುವಾಗಿದೆ. ಯಾವ ಜಿಲ್ಲೆಗಳು ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ನೀವು ಈ ಜಿಲ್ಲೆಯವರಾಗಿದ್ದರೆ ನಮಗೆ ಕಮೆಂಟ್ ಮಾಡಿ, ಸರ್ ಗೃಹಲಕ್ಷ್ಮಿಯ ಹಣ ನಿಜವಾಗ್ಲೂ 26ನೇ ಕಂತಿನ ಹಣ ನಮಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗೃಹಲಕ್ಷ್ಮಿಯ ಇನ್ನಷ್ಟು ಅಪ್ಡೇಟ್ಗಳು ನಾವು ನಿಮಗೆ ಖಂಡಿತವಾಗ್ಲೂ ಕೊಡ್ತೀವಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನು ಕೆಲವು ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಒಟ್ಟಿಗೆ ಬರ್ತಾ ಇದೆ. ಆ ಗೃಹಲಕ್ಷ್ಮಿಯರು ಯಾರು ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನೋಡಿ ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತು, ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ ಏನಿದೆ ಅದು ಬಿಡುಗಡೆ ಆಗಿ ಆಗಲೇ 1 ತಿಂಗಳಾಗೋಯ್ತು. ಈಗಾಗಲೇ 90ರಿಂದ 95% ಜನರಿಗೆ ಬಿಡುಗಡೆ ಆಗಿದೆ. ಇನ್ನು ಕೆಲವರಿಗೆ ಬಂದಿಲ್ಲ, ಖಂಡಿತ ಬರುತ್ತೆ. ನೋಡಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು, ಹಣಕಾಸು ಇಲಾಖೆಯಿಂದನೇ 5,000 ಕೋಟಿ ರೂಪಾಯಿ ಮಕ್ಕಳ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಆಗಿದೆ. ಖಂಡಿತ ನಾವು ಈಗಾಗಲೇ ಗೃಹಲಕ್ಷ್ಮಿಯರಿಗೆ 26 ಕಂತಿನ ಹಣ ಹಾಕ್ಬಿಟ್ಟಿದ್ದೀವಿ, ಕ್ಲಿಯರ್ ಮಾಡಿದ್ದೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ರು. ಅದಾದಮೇಲೆ ನೋಡಿ, ಈವರೆಗೂ ಗೃಹಲಕ್ಷ್ಮಿಯ 26ನೇ ಕಂತಿನ ಹಣ ಬಿಡುಗಡೆ ಆಗಿರಲಿಲ್ಲ. ಆದರೆ ನೋಡಿ, ನಿನ್ನೆಯಿಂದ ಗೃಹಲಕ್ಷ್ಮಿಯ 26ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗಿದೆಯಾ ನೋಡಿ ಸ್ನೇಹಿತರೆ. ಆಗ ನೋಡೋಕೆ ಹೋದರೆ ಮೊದಲನೇ ಹಂತದಲ್ಲಿ ಖಂಡಿತವಾಗ್ಲೂ ಅಫಿಷಿಯಲ್ ಆಗಿ ಬಿಡುಗಡೆ ಆಗಿಲ್ಲ. ಆದರೂ ಕೂಡ ನಿನ್ನೆಯಿಂದ ನೋಡಿ ರಾಯಚೂರಿಗೆ ಮತ್ತು ಗುಲ್ಬರ್ಗಾಗೆ ಮತ್ತು ಬೆಳಗಾವಿಗೆ ನೋಡಿ ಈ 3 ಜಿಲ್ಲೆಗಳಿಗೆ 26ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ನೋಡಿ ಸ್ನೇಹಿತರೆ, ನಾವು ಈ ಹಿಂದಿನ ವಿಡಿಯೋದಲ್ಲಿ ಟ್ಯಾಗ್ ಮಾಡಿ ಹಾಕಿದ್ದೀವಿ ನೋಡಿ. ಖಂಡಿತವಾಗ್ಲೂ ಇದು ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ. ನೋಡಿ, ರಾಯಚೂರು ಕೂಡ 26ನೇ ಕಂತಿನ ಹಣ 2,000 ರೂಪಾಯಿ ಬಂದಿದೆ. ನೋಡಿ ಸ್ನೇಹಿತರೆ, ಇದು ಟ್ರಯಲ್ಗೋಸ್ಕರ ಬಿಡುಗಡೆ ಮಾಡಿರ್ಬೋದು, ಅಥವಾ ನೋಡಿ ಸ್ನೇಹಿತರೆ, ನಮಗೆ ಯಾರು ಕಮೆಂಟ್ ಮಾಡಿದ್ದಾರೆ ನಮ್ಮ ಸಬ್ಸ್ಕ್ರೈಬರು, ಅವ್ರ ಕನ್ಫ್ಯೂಷನ್ ಆಗಿರ್ಬೋದು. 25ನೇ ಕಂತಿನ ಹಣನೇ 26ನೇ ಕಂತಿನ ಹಣ ಅಂತ ತಿಳ್ಕೊಂಡಿರ್ಬೋದು. ಯಾಕಂದರೆ ನೋಡಿ, 26ನೇ ಕಂತಿನ ಹಣ ಬಿಡುಗಡೆ ಆದರೆ ಖಂಡಿತವಾಗ್ಲೂ ನಮಗೆ ಎಷ್ಟೋ ಕಮೆಂಟ್ಗಳು ಬರ್ತವೆ, ಅದ್ರ ಜೊತೆ ಪ್ರೂಫ್ಗಳು ಕೂಡ ಬರ್ತವೆ. ನೋಡಿ ಸ್ನೇಹಿತರೆ, ಇನ್ನು ಕೆಲವು ಗೃಹಲಕ್ಷ್ಮಿಯರಿಗೆ 25ನೇ ಕಂತಿನ ಹಣ ಬಂದಿಲ್ಲ, ಅವ್ರಿಗೆ ಕೂಡ 26ನೇ ಕಂತಿನ ಹಣದ ಜೊತೆಗೆ 4,000 ರೂಪಾಯಿ ಬರುತ್ತೆ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಇವತ್ತುವರೆಗೂ ಇನ್ನೂ 5 ಕಂತಿನ ಹಣ ಬಿಡುಗಡೆ ಆಗಬೇಕು. ಸರ್ಕಾರದಿಂದ ಇನ್ನೂ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ಈ ತಿಂಗಳು ಕಳೆದ್ರೆ ಒಟ್ಟು 6 ತಿಂಗಳ ಕಂತಿನ ಹಣ ಬರಬೇಕು. ಅಂದರೆ 12,000 ರೂಪಾಯಿ ಸರ್ಕಾರದಿಂದ ಪ್ರತಿ ಒಬ್ಬ ಗೃಹಲಕ್ಷ್ಮಿಗೂ ಬರಬೇಕು ಸ್ನೇಹಿತರೆ. ನೋಡಿ, ದಯವಿಟ್ಟು ಒಮ್ಮೆ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಂಡು ನೋಡಿ. ಯಾಕಂದರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ 26ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ, ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ ಸ್ನೇಹಿತರೆ. DBT ಸ್ಟೇಟಸ್ ನೋಡಿದಾಗ ಕೂಡ ಬಿಡುಗಡೆ ಹಂತದಲ್ಲೇ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 26ನೇ ಕಂತಿನ ಹಣ ಇನ್ನೂ ಅಧಿಕೃತವಾಗಿ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿಲ್ಲ. ಆದರೂ ಕೂಡ ಯಾವುದೇ ಕ್ಷಣದಲ್ಲಿ ಕೂಡ ಬರ್ಬೋದು. ನಿಮಗೇನಾದರೂ ಬಂದಿದ್ರೆ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ. ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ.